ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನು ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಕೀರ್ತನೆಗಳ ಭಾಗ 68ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. Psalms 68:6. ದೇವರು ಒಬ್ಬಂಟಿಗರನ್ನು ಕುಟುಂಬಸ್ಥರನ್ನಾಗಿ ಮಾಡುತ್ತಾನೆ, ಸೆರೆಯವರನ್ನು ಹರ್ಷಗೊಳಿಸಿ ಹೊರಗೆ ಬರಮಾಡುತ್ತಾನೆ. ಆದರೆ ಎದುರು ಬೀಳುವವರು ಒಣಭೂಮಿಯಲ್ಲಿ ವಾಸ ಮಾಡುತ್ತಾರೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ದೇವರು ಯಾರಾಗಿದ್ದಾನೆ? ಒಬ್ಬಂಟಿಗರನ್ನು ಕುಟುಂಬಸ್ಥರನ್ನಾಗಿ ಮಾಡುವಾತನಾಗಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸೆರೆಯಲ್ಲಿರ್ತಕ್ಕಂಥವ್ರನ್ನ ಹರ್ಷಗೊಳಿಸಿ ಹೊರಗೆ ಬರಮಾಡ್ತಾನೆ. ಆದರೆ ಎದುರು ಬಿಡ್ತಕ್ಕಂಥವ್ರನ್ನ ಒಣಭೂಮಿಯಲ್ಲಿ ನಡೆಯುವಂತೆ ಮಾಡುತ್ತಾರೆ. ದೇವರಿಗೆ ಸ್ತೋತ್ರ. ನಮಗೆ ಗೊತ್ತು, ಒಬ್ಬಂಟಿಗರನ್ನ ದೇವರು ಕುಟುಂಬಸ್ಥರು ಮಾಡ್ತಾರೆ ಅಂದರೆ ಅವ್ರು ಮಾಡಿದ್ದಾರೆ. ಆದಿಕಾಂಡ 1ನೇ ಅಧ್ಯಾಯದಲ್ಲೇ 2ನೇ ಅಧ್ಯಾಯದಲ್ಲೇ ಆ ಕಾರ್ಯವನ್ನು ಅವ್ರು ಮಾಡಿದ್ದಾರೆ. ಆದರೆ ಯಾವುದು ಸೆರೆಯಲ್ಲಿರ್ತಕ್ಕಂಥವ್ರನ್ನ ಹರ್ಷಗೊಳಿಸಿ ಬರಮಾಡ್ತಾರೆ? ಯಾವ ಸೆರೆಮನೆಯಲ್ಲಿರ್ತಕ್ಕಂಥವ್ರೆ ಅಂತ ಅಲ್ಲ, ಎಲ್ಲ ಮನುಷ್ಯರು ಸಹ ಒಂದು ರೀತಿಯಲ್ಲಿ ದಾಸರತ್ವದಲ್ಲಿದ್ದಾರೆ, ಗುಲಾಮತಂದರಿದ್ದಾರೆ. ಪಾಪ, ಶಾಪ, ರೋಗ, ಸಾಲ ಇದೆಲ್ಲದರಿಂದ ಸಹ ದೇವರು ನಮ್ಮನ್ನು ನಂಬಿಗಸ್ತರಾಗಿ ಬಿಡಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಂಬಿಗಸ್ತರಾಗಿ ಬಿಡಿಸಿ ತನ್ನ ರಕ್ಷಣೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ದೇವರು ನಮ್ಮೆಲ್ಲರನ್ನೂ ಸಹ ದಾಸತ್ವದಿಂದ ಬಿಡಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಎದುರು ಬೀಳುವವರು ಒಣ ಭೂಮಿಯಲ್ಲಿ ಅವರು ವಾಸ ಮಾಡುತ್ತಾರೆ. ದೇವರಿಗೆ ಸ್ತೋತ್ರ. ತಿರುಬೇಡಿ ಅಂತ ಹೇಳ್ತಿದ್ದಾರಾ? ಇಲ್ಲ, ವಿಧೇಯರಾಗ್ರಿ. ವಿಧೇಯತೆ ನಿಮಗೆ ಆಶೀರ್ವಾದ. ದೇವರಿಗೆ ಸ್ತೋತ್ರ. ವಾಕ್ಯ ಏನು ಹೇಳ್ತಿದೆ? ಹಾಗೆ ನೇರವಾಗಿ ವಿಧೇಯರಾಗ್ರಿ ಅಂತ ಹೇಳ್ತಾರೆ. ಆದರೆ ನಮಗೆ ಇವತ್ತಿನ ಟಾಪಿಕ್ ಏನು? ದೇವರು ಒಬ್ಬಂಟಿಗರನ್ನು ಕುಟುಂಬಸ್ಥರನ್ನಾಗಿ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಎಷ್ಟು ಜನ ಅಂದ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ, ಅಯ್ಯೋ ನಮ್ಮ ಜೀವಿತದಲ್ಲಿ ಇನ್ನೂ ಸಹ ಈ ಭಾಗ್ಯಕರವಾದ ಜೀವಿತವನ್ನು ನಾವು ಕಾಣಲಿಕ್ಕೆ ಆಗ್ತಿಲ್ಲ, ತಡ ಆಗ್ತಾಯಿದೆ, ಪ್ರಯತ್ನಗಳೆಲ್ಲ ವಿಫಲ ಆಗ್ತಿದೆ. ಸನ್ನಿವೇಶಗಳೆಲ್ಲ ತುಂಬ ಬೇಸರ ಉಂಟು ಮಾಡ್ತಿದೆ, ಜೀವನದಲ್ಲಿ ಯಾವುದೇ ಒಂದು ಸಂತೋಷ ಕಾಣೋಕ್ಕಾಗ್ತಿಲ್ಲ ಅಂದ್ಕೋತಿದ್ದೀರಾ? ದೇವರಿಗೆ ಸ್ತೋತ್ರ. ನಾವು ಒಂದು ವಾಕ್ಯ ಭಾಗ ನೋಡೋಣ. ಆದಿಕಾಂಡ ಪುಸ್ತಕ 25ನೇ ಅಧ್ಯಾಯದಲ್ಲಿ 19-20 ವಾಕ್ಯ ನೋಡೋಣ. Genesis chapter 25 verse 9-20. ಅಬ್ರಾಮನ ಮಗ ಈಸಾಕನ ವಂಶಾವಳಿ. ಅಬ್ರಾಮನಿಂದ ಈಸಾಕನು ಹುಟ್ಟಿದನು. ಈಸಾಕನು 40 ವರ್ಷದವನಾಗಿದ್ದಾಗ ಪದ್ದನ್ ಅರಾಮಿನಿಂದ ಅರಾಮನಾದ ಬೆತುವೇಲನ ಮಗಳು ಲಾಬಾನನ ಸಹೋದರಿಯೂ ಆದ ರೆಬೆಕ್ಕಳನ್ನು ಹೆಂಡತಿಯಾಗಿ ತೆಗೆದುಕೊಂಡನು. ದೇವರಿಗೆ ಸ್ತೋತ್ರನ ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಇಸಾಕನಿಗೆ ವಿವಾಹ ಆಗಾಗ ಅವನಿಗೆ ಎಷ್ಟು ವರ್ಷ ಆಗಿತ್ತು ಅಂತಂದರೆ 40 ವರ್ಷ ಆಗಿತ್ತು ಅಂತ ವಾಕ್ಯ ಹೇಳ್ತೀವಿ. ದೇವರಿಗೆ ಸ್ತೋತ್ರ. ನಾವು ನೋಡೋದಾದರೆ 25ನೇ ಅಧ್ಯಾಯದಲ್ಲಿ 24ನೇ ಅಧ್ಯಾಯದಲ್ಲಿ ನೋಡೋದಾದರೆ ಮೊದಲನೇ ವಾಕ್ಯದಿಂದಲೇ ವಾಕ್ಯ ಹೇಳುತ್ತೆ. ಚಾಪ್ಟರ್ 24 ವರ್ಡ್ 1-4. ಅಬ್ರಾಮನು ಮುದುಕನಾಗಿದ್ದನು. ಯೆಹೋವನ ಅಬ್ರಾಮನನ್ನು ಎಲ್ಲದರಲ್ಲಿಯೂ ಆಶೀರ್ವದಿಸಿದನು. ಅಬ್ರಾಮನು ತನಗೆ ಇದ್ದವುಗಳ ಮೇಲೆಲ್ಲ ಆಡಳಿತ ಮಾಡುವ ತನ್ನ ಮನೆಯ ಹಿರಿಯ ಸೇವಕನಿಗೆ, ನಿನ್ನ ಕೈಯನ್ನು ನನ್ನ ತೊಡೆಯ ಕೆಳಗೆ ಇಡು. ನೀನು ನನ್ನ ಸುತ್ತಲೂ ವಾಸವಾಗಿರುವ ಕಾನಾನ್ಯರ ಪುತ್ರಿಯರೊಳಗೆಯಿಂದ ನನ್ನ ಮಗನಿಗೆ ಹೆಂಡತಿಯನ್ನು ತೆಗೆದುಕೊಳ್ಳಬಾರದು. ನನ್ನ ದೇಶಕ್ಕೆ ಬಂಧುಗಳ ಬಳಿಗೂ ಹೋಗಿ ನನ್ನ ಮಗ ಇಸಾಕನಿಗೆ ಹೆಂಡತಿಯನ್ನು ತೆಗೆದುಕೊಂಡು ಬರುತ್ತೇನೆಂದು ಪರಲೋಕ ಮತ್ತು ಭೂಲೋಕ ದೇವರಾಗಿರುವ ಯೆಹೋವನ ಮೇಲೆ ನೀನು ಆಣೆಯನ್ನಿಟ್ಟು ಹೇಳಬೇಕು ಎಂದನು. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ವಿ. ಅಬ್ರಾಹ್ಮನೇ ತುಂಬ ವಯಸ್ಸಾದ ಕಾಲದಲ್ಲಿ ಆದರೆ ಅವನ ಜೀವಿತದಲ್ಲೆಲ್ಲ ದೇವರು ಎಲ್ಲ ವಿದ್ದರೂ ಸಹ ಎಲ್ಲ ಥರದಲ್ಲೂ ಸಹ ಒಂದಲ್ಲ ಎರಡಲ್ಲ ಏನೆಲ್ಲ ಅವಶ್ಯಕತೆ ಇದೆ ಎಲ್ಲ ಥರದಲ್ಲೂ ಸಹ ಅವನನ್ನು ದೇವರು ಅತ್ಯಧಿಕವಾಗಿ ಆಶೀರ್ವದಿಸಿದ್ರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಕೊರತೆ ಇತ್ತು. ಅದೇನು ಅಂತಂದರೆ ಇಸಾಕನಿಗೆ ಇನ್ನೂ ವಿವಾಹ ಆಗಿರಲಿಲ್ಲ. ಅಬ್ರಾಹ್ಮನಿಗೆ ತುಂಬ ವಯಸ್ಸಾಗಿತ್ತು. ಅವನಿಗನ್ನಿಸಿತ್ತು, ನಾನು ಬದುಕಿರೋ ಕಾಲದಲ್ಲೇ ನನ್ನ ಮಗನಿಗೆ ನಾನು ಮದುವೆ ಮಾಡೋಕ್ಕಾಗತ್ತೋ ಆಗಲ್ಲೋ ಗೊತ್ತಿಲ್ಲ, ಆದರೆ ಒಂದು ಪ್ರಮಾಣ ಮಾಡಿಸ್ಕೊಳ್ಳೋಣ.
ನನ್ನ ಮಗನಿಗೆ ಎಂಥ ಹುಡುಗಿನ ತಂದು ವಿವಾಹ ಮಾಡಬೇಕು ಅಂತ ಅಬ್ರಾಹ್ಮನ್ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತನ್ನ ಮನೆಯಲ್ಲಿ ಎಲ್ಲದರ ಮೇಲೆ ಅಂದರೆ ನಂಬಿಗಸ್ತನಾಗಿದ್ದು ಎಲ್ಲದರ ಮೇಲೆ ಆಳ್ವಿಕೆ ಮಾಡುವ ಅಧಿಕಾರವನ್ನು ಕೊಟ್ಟಿದ್ದಂತಹ ಸೇವಕನನ್ನು ಕರೆದು ಎಲಿಯಾಜರನ್ನು ಕರೆದು ಅಬ್ರಾಹ್ಮನು ಒಂದು ಪ್ರಮಾಣ ಮಾಡಿಸ್ಕೊತಾ ಇದ್ದಾರೆ. ಅದೇನು ಅಂತಂದರೆ, ನೀನು ನನಗೆ ಪ್ರಮಾಣ ಮಾಡಿ ಹೇಳು ಅಂತ. ಏನು ಅಂತಂದರೆ, ಈ ಅನ್ಯರಲ್ಲಿ ನನ್ನ ಮಗನಿಗೆ ನೀನು ಹೆಂಡತಿಯನ್ನು ತರಬಾರ್ದು, ನನ್ನ ದೇಶದಲ್ಲೂ ನನ್ನ ಜನರ ಬಳಿಯಲ್ಲಿ ಹೋಗಿ ನೀನು ನನ್ನ ಮಗನಿಗೆ ಹೆಂಡತಿ ತರಬೇಕು. ಆದರೆ ಮುಂದಿನ ವಾಕ್ಯದಲ್ಲಿ ಹೇಳುತ್ತೆ, ಆದರೆ ನೀನು ಅವನಲ್ಲಿ ಕರ್ಕೊಂಡು ಹೋಗೋಂಗಿಲ್ಲ. ಯಾಕೆ ಅಂದರೆ ದೇವರು ನನಗೆ ವಾಗ್ದಾನ ಮಾಡಿದರೆ ಈ ದೇಶವನ್ನು ನಾನು ನಿನ್ನ ಸಂತತಿಗೆ ಕೊಡ್ತೇನೆ ಅಂತ ನನಗೆ ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಾಗಿ ನೀನು ಅವನನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸಹ ನೀನು ಅವನಲ್ಲಿ ಕರ್ಕೊಂಡು ಹೋಗಲೇಬಾರ್ದು. ಆದರೆ ಆ ದೇಶದಿಂದಲೇ ನನ್ನ ಮಗನಿಗೆ ನೀನು ಹೆಂಡತಿನ ತರಬೇಕು ಅಂತ ಅಬ್ರಾಹ್ಮನು ಎಲಿಯಾಜರನ ಅಲ್ಲಿ ಪ್ರಮಾಣ ಮಾಡಿಸ್ಕೊತಾ ಇದ್ದಾರೆ. ಮಾಡಿಸ್ಕೊತಾ ಇದ್ದಾರೆ. ಮಾಡಿಸ್ಕೊಂಡ್ಮೇಲೆ ಎಲಿಯಾಜರನ ತಡ ಮಾಡದೆ ಆ ಕಾರ್ಯವನ್ನು ಆರಂಭ ಮಾಡಿ ಅಬ್ರಾಹ್ಮನ ಸ್ವದೇಶಕ್ಕೆ ಹೋಗಿ ಅಲ್ಲಿ ಸ್ವಂತ ಸಂಬಂಧಿಕರನೇ ಆದಂತಹ ನಾವು ವಾಕ್ಯ ನೋಡ್ತಾ ಇದ್ದೀವಿ. ಪದ್ದನ್ ಅರಾಮೆನಾದ ಬೆತುವೇಲನ ಮಗಳು ಲಾಬಾನನ ಸಹೋದರಿಯು ಆದ ರೆಬೆಕ್ಕಳನ್ನು ಹೆಂಡತಿಯಾಗಿ ತಂದನು. ಆ ಹುಡುಗಿ ಇಸಾಕನಿಗೆ ಸಂಗಾತಿಯಾಗ್ತಕ್ಕಂತಹ ಹುಡುಗಿ ಹುಡುಕುವಂಥ ಸನ್ನಿವೇಶದಲ್ಲಿ ಇದು ತುಂಬ ದೊಡ್ಡ ಸಂದೇಶ ಇದೆ. ಆಗ ಅವಳು ಹುಡುಗಿ ಪರಿಚಯ ಎಲ್ಲ ಆಗಿ ವಿವಾಹ ಗೊತ್ತಾಗಿ ಈ ಥರ ಅಂತ ಹೇಳಿದಾಗ ಅವ್ರ ಮನೆ ಆ ಹುಡುಗಿ ರೆಬೆಕ್ಕಳ ಮನೆಯಲ್ಲಿ ನೀನು ಕರ್ಕೊಂಡೋಗ್ಬೋದು, ನಮ್ಮ ಮಗಳನ್ನ ನೀನು ಕರ್ಕೊಂಡೋಗಿ ನಿನ್ನ ಯಜಮಾನನ ಮಗನಿಗೆ ಹೆಂಡತಿಯಾಗಿ ಮಾಡ್ಬೋದು ಅಂತ ಅನುಮತಿ ಕೊಟ್ಟ ಮೇಲೆ, ಅಂದರೆ ಅಲ್ಲಿ ಸುಮಾರು ವಾಗ್ವಾದಗಳು ನಡೆದಿದೆ. ಸಂದೇಶ ತುಂಬ ದೊಡ್ಡದಾಗುತ್ತೆ. ನಾವು ತಿಳ್ಕೊಳ್ಳೋಣ ಮುಂದೆ. ಆಗ ಆ ವಾಗ್ದಾನ ಅದೆಲ್ಲ ಆದಮೇಲೆ ಇಸಾಕನಿಗೆ ಸಂಗಾತಿ ಆಗ್ತಕ್ಕಂಥ ರೆಬೆಕ್ಕಳನ್ನು ಎಲಿಯಾಜರನ್ನು ಕರ್ಕೊಂಡು ಬರ್ತಾ ಇರ್ತಾನೆ. ಅವನೊಬ್ಬರೇ ಹೋಗಿದ್ದ ಇಲ್ಲ, ಸೇವಕರನ್ನು ಸಹ ಕರ್ಕೊಂಡೋಗಿದ್ದ. ಎಲ್ಲರೂ ಸಹ ಒಟ್ಟಾಗಿ ಹೋಗಿ ಆ ಕಾರ್ಯವನ್ನು ಮಾಡಿಕೊಂಡು ವಾಪಸ್ ತಿರುಗಿ ಬರ್ತಾ ಇದ್ದಾರೆ ದೇಶಕ್ಕೆ. ಬರುವಂಥ ಸನ್ನಿವೇಶದಲ್ಲಿ ಏನು ನಡೆದಿತ್ತು ಅಂತ ಒಂದು ವಾಕ್ಯ ನೋಡೋಣ. ವಾಕ್ಯ ಭಾಗ 24ನೇ ಅಧ್ಯಾಯದಲ್ಲಿ 64ರಿಂದ 67ರವರೆಗೆ. ರೆಬೆಕ್ಕಳು ತನ್ನ ಕಣ್ಣೆತ್ತಿ ಇಸಾಕನನ್ನು ನೋಡಿದಾಗ ಒಂಟೆಯಿಂದ ಹಿಡಿದು, ದೇವರಿಗೆ ಸ್ತೋತ್ರ, 62ರಿಂದ. ಆಗ ಇಸಾಕನು ಲೈರ್ ರೋಹಿ ಬಾವಿಗೆ ಹೋಗಿ ಬಂದನು. ಅವನು ದಕ್ಷಿಣ ದೇಶದಲ್ಲಿ ವಾಸವಾಗಿದ್ದನು. ಇಸಾಕನು ಸಾಯಂಕಾಲ ಹೊಲದಲ್ಲಿ ದಾನ ಮಾಡುವುದಕ್ಕೆ ಹೋದಾಗ ತನ್ನ ದೃಷ್ಟಿಯನ್ನು ಎತ್ತಿ ನೋಡಲು ಒಂಟೆಗಳು ಬರುವುದನ್ನು ನೋಡಿದನು. ರೆಬೆಕ್ಕಳು ತನ್ನ ಕಣ್ಣೆತ್ತಿ ಇಸಾಕನನ್ನು ನೋಡಿದಾಗ ಒಂಟೆಯಿಂದ ಹಿಡಿದಳು. ಆಕೆಯು ಆ ಸೇವಕನಿಗೆ, ಹೊಲದಲ್ಲಿ ನಮಗೆ ಎದುರಾಗಿ ಬರುವ ಆ ಮನುಷ್ಯನು ಯಾರು ಎಂದಳು. ಅದಕ್ಕೆ ಆ ಸೇವಕನು, ಅವನೇ ನನ್ನ ಯಜಮಾನನು ಎಂದಾಗ ಆಕೆಯು ಮುಸುಕು ಹಾಕಿಕೊಂಡಳು. ದೇವರಿಗೆ ಸ್ತೋತ್ರ. ಈಗ 64ನೇ ವಾಕ್ಯ ಏನು ಹೇಳ್ತಿದೆ, 63ನೇ ವಾಕ್ಯ ಏನು ಹೇಳ್ತಿದೆ. ಇಸಾಕನು ಸಾಯಂಕಾಲ ಹೊಲದಲ್ಲಿ ಧ್ಯಾನ ಮಾಡುವುದಕ್ಕೆ ಹೋದಾಗ, ಇಸಾಕನು ಧ್ಯಾನ ಮಾಡೋದಕ್ಕೆ ಹೋಗ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ಅನುದಿನವೂ ಪ್ರಾರ್ಥನೆ ಮಾಡೋದು ಅವರಿಗೆ ವಾಡಿಕೆ ಆಗುತ್ತೆ. ಯಾಕೆಂದರೆ ವಾಗ್ದಾನಕ್ಕೋಸ್ಕರ ಅವನ ತಂದೆ ಕರೆಯಲ್ಪಟ್ಟಿದ್ದರು. ಅದರಂತೆ ಯಥಾಪ್ರಕಾರವಾಗಿ ಪ್ರಾರ್ಥನೆ ಮಾಡ್ತಾಯಿದ್ದ. ದೇವರಿಗೆ ಸ್ತೋತ್ರ. ಈಗ ಇಸಾಕನಾದರೂ ಅವನ ಜೀವಿತದಲ್ಲಿ ತಡವಾಗಿರ್ತಕ್ಕಂಥ ಆಶೀರ್ವಾದವನ್ನು ಕುರಿತಾಗಿ ಚಿಂತೆ ಮಾಡದಿರೋಷ್ಟು ಮಟ್ಟಕ್ಕೂ ಅಬ್ರಾಹ್ಮನು ದೇವರು ನನಗೆ ವಾಗ್ದಾನ ಮಾಡಿದ ವಾಗ್ದಾನ ಎಲ್ಲಿ, ನಾನು ಬದುಕಿರೋ ಕಾಲದಲ್ಲೇ ಆ ವಾಗ್ದಾನವನ್ನು ನೋಡ್ತೀನಿ ಅಂತ ನೆನೆಸೋದಕ್ಕೂ ಏನಾದರೂ ಒಂದು ಸೊಲ್ಯೂಷನ್ ಇತ್ತ ಅಂದರೆ ಖಂಡಿತ ಎದುರು ನೋಡ್ತಕ್ಕಂಥ ಸೊಲ್ಯೂಷನ್ನು ಅವ್ರ ಕಣ್ಮುಂದೆ ಇನ್ನೂ ನಡೆದಿರಲಿಲ್ಲ. ಅಬ್ರಾಹ್ಮನಿಗೆ ಏನು ಹೇಳಿದ್ರು, ವಾಗ್ದಾನ ಮಾಡಿದ್ರು ದೇವರು, ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರದಷ್ಟು, ಭೂಮಿಯ ನಕ್ಷತ್ರದಷ್ಟು, ಅಷ್ಟು ಮಾತ್ರ ಅಲ್ಲ, ಕಡಲ ತೀರದ ಉಸುಕಿನಷ್ಟು, ಭೂಮಿಯಲ್ಲಿ ಧೂಳನ್ನು ಲೆಕ್ಕ ಹಾಕ್ಬೋದು. ಲೆಕ್ಕ ಹಾಕೋದಾದ್ರೆ ಲೆಕ್ಕ ಹಾಕ್ತೀವಿ, ಒಬ್ಬರು ನಿನ್ನ ಸಂತತಿಯನ್ನು ಲೆಕ್ಕಕ್ಕಾಗಲ್ಲ. ನಿನ್ನ ಮೂಲಕವಾಗಿ ಭೂಲೋಕದ ಎಲ್ಲ ಜನರಿಂದ ನಾನು ಆಶೀರ್ವದಿಸ್ತೀನಿ ಅಂತ ಹೇಳಿದರು. ಇಷ್ಟೆಲ್ಲ ಆಶೀರ್ವಾದಗಳು ಹೇಳಿದರೂ ಸಹ ಆಶೀರ್ವಾದವನ್ನು ನೋಡೋದಕ್ಕೆ ಮಾರ್ಗವೇ ಇರಲಿಲ್ಲ. ಅಬ್ರಾಹ್ಮನಿಗೆ ನಾನು ಬದುಕಿರೋ ಕಾಲದಲ್ಲಿ ಮದುವೆ ಆಗುತ್ತಾಗಲ್ವೋ, ಆದರೆ ನನ್ನ ನಂತರನಾದರೂ ನನ್ನ ಮಗನಿಗೆ ಮದುವೆ ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ನಾನು ಮೆಚ್ಚೋ ಥರನೇ ನನಗಿಷ್ಟ ಆಗೋಂಥ ಕಡೆಯಿಂದನೇ ನನ್ನ ಮಗನಿಗೆ ಹೆಣ್ಣನ್ನು ತಂದು ವಿವಾಹ ಮಾಡಲಿ ಅನ್ನೋ ಒಂದು ಆಸೆ ಇರುತ್ತೆ. ಅಂದರೆ ಅಷ್ಟು ಮಟ್ಟಕ್ಕೂ ಹಣ್ಣು ಮುದುಕ ಆಗಿರ್ತಾನೆ ಅಬ್ರಾಹ್ಮನು. ಕಣ್ಣು ಕಾಣ್ತಾ ಇರಲಿಲ್ಲ. ಆದರೆ ಇಸಾಕನು 40 ವರ್ಷದವನಾಗಿದ್ದಾನೆ. ಅವನು ಪ್ರಾರ್ಥನೆ ಮಾಡ್ತಾಯಿದ್ದಾನೆ, ಎಡೆಬಿಡದೆ ಪ್ರಾರ್ಥನೆ ಮಾಡ್ತಾಯಿದ್ದಾನೆ. ಆ ಪ್ರಾರ್ಥನೆಗೆ ಫಲವಾಗಿ ಒಂದು ದಿನ
ಅವನು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅದೇ ಹೊಲದಲ್ಲಿ ಧ್ಯಾನ ಮಾಡೋದಕ್ಕೆ ಹೋಗುವಂಥ ಸನ್ನಿವೇಶದಲ್ಲಿ ಕಣ್ಣೆತ್ತಿ ನೋಡಬೇಕಾದ್ರೆ ಒಂಟೆಗಳು ಬರ್ತಾ ಇರುತ್ತೆ. ಸೊ ಆಗ ಒಂಟೆಗಳು ಬರ್ತಾ ಇರ್ಬೇಕಾದ್ರೆ ಅವನೇನು ತಿಳ್ಕೊಬೇಕು, ಸೊ ಇಲ್ಲಿ ಬರ್ತಾ ಇರೋ ಒಂಟೆಗಳು ನಮ್ಮದು ಇರಬೇಕು, ಇಲ್ಲಾಂದರೆ ಯಾರಾದರೂ ನಮ್ಮ ವಿರುದ್ಧ ಯುದ್ಧಕ್ಕೆ ಬರ್ತಾ ಇರ್ಬೋದು, ಇತ್ತಾನೆ ತಿಳ್ಕೊಳ್ಳೋಕೆ ಸಾಧ್ಯ. ಸೊ ಅವನು ಸರಿಯಾಗಿ ನೋಡಿದಾಗ ಅವ್ರದ್ದೇ ಆಗಿರುತ್ತೆ. ಅವ್ರದ್ದೇ ಆಗಿರಬೇಕಾದ್ರೆ ಅಲ್ಲಿ ಏನು ನೋಡ್ತಾ ಇದ್ದಾನೆ, ರೆಬೆಗಳನ್ನು ನೋಡ್ತಾನೆ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳು, ಅಂದ್ಕೋತಿದ್ದೀರಾ ನಮ್ಮ ಜೀವಿತದಲ್ಲಿ ದೇವ್ರ ವಾಗ್ದಾನವನ್ನು ಕಾಣೋಕ್ಕಾಗ್ತಾಯಿಲ್ಲ, ಏನೋ ಬೇಸರ ಆಗ್ತಾಯಿದೆ, ನೋವಾಗ್ತಾಯಿದೆ, ನಮ್ಮ ಜೊತೆಯವ್ರು ಹೀಗಿದ್ದಾರೆ, ನಮ್ಮ ಸಮುದಾಯರು ಹೀಗಿದ್ದಾರೆ, ನಮ್ಮ ಬಂಧುಗಳು ಹಿಂಗಿದ್ದಾರೆ, ನಮ್ಮನ್ನು ಬೇಷವ್ರು ಹಿಂಗಿದ್ದಾರೆ ಅಂತ. ಆದರೆ ತಡವಾದ ಆಶೀರ್ವಾದ ಎಷ್ಟೊಂದು ಅದ್ಭುತವಾದ ಆಶೀರ್ವಾದ ಗೊತ್ತಾ? ಬೈಬಲ್ ಹೇಳುತ್ತೆ, ತಡವಾದ ಆಶೀರ್ವಾದ ಹೃದಯವನ್ನು ಅಸ್ವಸ್ಥಗೊಳಿಸುತ್ತೆ, ಆದರೆ ಆಸೆ ಫಲಿಸುವುದಾದರೆ ಅದು ಜೀವವೃಕ್ಷ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆ ಸಾಕ್ಷಿಗಳು ಒಂದೋ ಎರಡೋ ಬೈಬಲ್ಲಿರ್ತಕ್ಕಂಥದ್ದು 100 ಸಾಕ್ಷಿಗಳು ನೋಡ್ತಾ ಇದ್ದೀವಿ. ತಡವಾದಂಥ ಆಶೀರ್ವಾದ ಅದು ಜೀವವೃಕ್ಷವಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು 100 ಸಾಕ್ಷಿಗಳನ್ನ ನೋಡ್ತಿರ್ತೀವಿ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ತಡವಾಗಿ ದೇವ್ರ ಕಾರ್ಯಗಳು ಯಾಕೆ ಆಗುತ್ತೆ ಅಂದರೆ, ನಾನು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ನಿಮ್ಗೆ ಕೊಟ್ಟಿರ್ತಕ್ಕಂಥ ಮಾತುಗಳನ್ನ ನಾನು ನೆರವೇರಿಸೋದಕ್ಕೆ ನಂಬಿಗಸ್ತನಾಗಿದ್ದೇನೆ. ನಾನು ಎಂದಿಗೂ ಸಹ ಅದನ್ನು ಮರೆತುಬಿಡಲ್ಲ. ನಾನು ಅದನ್ನು ಮರೆಯೋದಿಲ್ಲ, ತೊಯ್ಯೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ನಾನು ಮಾಡಿದ ವಾಗ್ದಾನಗಳನ್ನ ನಾನು ನೆರವೇರಿಸೋನೇ ಆಗಿದ್ದೇನೆ ಅನ್ನೋದನ್ನು ದೇವರು ಪ್ರಕಟಪಡಿಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪರಿಸ್ಥಿತಿಗಳನ್ನ ನೋಡಿ ಚಿಂತೆ ಮಾಡಬೇಡಿ, ಪರಿಸ್ಥಿತಿಗಳನ್ನ ನೋಡಿ ಸೋತು ಹೋಗಬೇಡಿ. ಪರಿಸ್ಥಿತಿ ಸನ್ನಿವೇಶಗಳು ಏನೇ ಆಗಿರಲಿ ನೀವು ಚಿಂತೆ ಮಾಡಬೇಕಾಗಿಲ್ಲ. ಆದರೆ ದೇವರಲ್ಲಿ ಭರವಸೆ ಇಡಬೇಕು, ನಂಬಿಕೆ ಇಡಬೇಕು. ಅಷ್ಟು ಮಾತ್ರ ಅಲ್ಲ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಎಲ್ಲಿ ತನಕ ಪ್ರಾರ್ಥನೆ ಮಾಡಿ ಅಂದರೆ ಉತ್ತರ ಸಿಗೋವರೆಗೂ ಪ್ರಾರ್ಥನೆ ಮಾಡಿರಿ. ಏನು ನೀವು ಬೇಡ್ತಕ್ಕಂಥದ್ದು ಹೊಂದ್ಕೊಳ್ಳೋರ್ಗು ಪ್ರಾರ್ಥನೆ ಮಾಡಿ ಬಿಡಬೇಡಿ ಅಂತ ಯೇಸು ಕ್ರಿಸ್ತರು ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಅಷ್ಟು ಮಾತ್ರ ಅಲ್ಲ, ನೀವು ಪ್ರಾರ್ಥನೆ ಮಾಡಿ ಏನು ಬೇಡಿದ್ರೆ ಅದನ್ನೆಲ್ಲ ಹೊಂದ್ಕೊಂಡು ಅಂತ ತಿಳ್ಕೊಳ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಂತ ತಪ್ಪಾದ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ನೀವು ಏನು ಪ್ರಾರ್ಥನೆ ಮಾಡಬೇಕು ಅದನ್ನೇ ಮಾಡಿ. ಆಮೇಲೆ ಸೊ ತಪ್ಪಾದ ಪ್ರಾರ್ಥನೆಗಳು ಮಾಡಿ ಇದೇನೋ ಈಗಾಗ್ಬೋದೇನೋ ಅದೇನೋ ಆಗ್ಬೋದೇನೋ, ಖಂಡಿತ ಬೇಡ. ನೀವು ದೇವ್ರ ಮಕ್ಕಳಿಗೆ ಏನು ಪ್ರಾರ್ಥನೆ ಮಾಡಬೇಕು ಅದನ್ನು ಆಲೋಚನೆ ಮಾಡಿ, ಜ್ಞಾನದಿಂದ ವಿವೇಕದಿಂದ ಪ್ರಾರ್ಥನೆ ಮಾಡಿ, ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋರ್ಗೂ ಪ್ರಾರ್ಥನೆ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಆಮೇಲೆ ದೇವರಿಗೆ ಮಹಿಮೆ ಆಗಲಿ, ನಿಮಗೆ ಆಶೀರ್ವಾದವಾಗಲಿ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪ್ತಿ. ಸಪ್ಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಸಪ್ಪ ನೀವು ಒಬ್ಬಂಟಿಗರನ್ನ ಕುಟುಂಬಸ್ಥರನ್ನಾಗಿ ಮಾಡ್ತಕ್ಕಂಥವ್ರು ಅಷ್ಟು ಮಾತ್ರ ಅಲ್ಲ, ನಮ್ಮ ಎಲ್ಲ ಕಷ್ಟ, ದುಃಖ, ವೇದನೆ, ಶೋಧನೆ, ಪಾಪ, ಶಾಪಗಳಿಂದ, ನಮ್ಮನ್ನು ಸಾಲ ಬಾಧೆಗಳಿಂದ ನಮ್ಮನ್ನು ಬಿಡಿಸಿ ಅಪ್ಪ ನಮ್ಮನ್ನು ನಡೆಸುವಂಥ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ತಿರುಗಿ ಬೀಳುವವರಾದರೂ ಸಹ ಒಣ ಭೂಮಿಯಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತೀರ. ಹೌದು, ತಿರುಗಿ ಬೀಳೋರು ಆಗದ ಥರ ನಿನ್ನ ಜನರು ನಂಬಿಗಸ್ತರಾಗಿ ದೀನತೆಯಿಂದಲೂ ವಿಧೇಯತ್ವದಿಂದಲೂ ಯಥಾರ್ಥತೆಯಿಂದಲೂ ಅವ್ರು ಪ್ರಾರ್ಥನೆ ಮಾಡಿದ್ರೆ ನಿಮ್ಮಿಂದ ಹೊಂದ್ಕೊಳ್ಳೋವರೆಗೂ ಸಹ ಅವ್ರು ತಾಳ್ಮೆಯಿಂದ ಕಾದುಕೊಂಡಿರುವಂತೆ ನಿನ್ನ ಜನರಿಗೆ ಮೊದಲನೇದಾಗಿ ತಾಳ್ಮೆಯನ್ನು ಅನುಗ್ರಹಿಸು. ಆಮೇಲೆ ಅವರು ಪ್ರಾರ್ಥನೆ ಮಾಡ್ತಕ್ಕಂಥದ್ದಕ್ಕೆ ಉತ್ತರವನ್ನು ದಯಪಾಲಿಸಿ, ಅವರ ಅಗತ್ಯಗಳನ್ನ ಪೂರೈಸಿ, ಒಬ್ಬಂಟಿಗರನ್ನ ಕುಟುಂಬಸ್ಥರನ್ನ ಮಾಡಿ. ಆಮೇಲೆ ನಿಮಗೆ ಮಹಿಮೆ ಆಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸಿ, ಕೊರತೆಗಳನ್ನ ನೀಗಿಸು. ಆಮೇಲೆ ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಒಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.